ಒಕ್ಕಲಿಗ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನ ಅಂತೂ ಉಂಟಾಗಿದೆ. ಇವತ್ತು ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅನೇಕ ರಾಜಕೀಯ ನಾಯಕರು ಮಾತಾಡಿದ್ದಾರೆ. ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡುವಂತೆ ನಿನ್ನೆ ಬಹಿರಂಗ ವೇದಿಕೆಯಲ್ಲಿ ಸ್ವಾಮೀಜಿ ಅವರು ಕೇಳಿದ್ರು. ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಕೈ ಸಚಿವರು ಈಗ ಪ್ರತಿಕ್ರಿಯೆ ಕೊಡೋದನ್ನು ಮುಂದುವರೆಸಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಈಗ ಅಪ್ರಸ್ತುತ ಅಂತ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಅದು ಒಳ್ಳೆ ಸಲಹೆನೇ ಅಂತ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಇದೆ ಅಂತ ಸಚಿವ ಮುನಿಯಪ್ಪ ಅವರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಸಮುದಾಯವಾರು ಡಿಸಿಎಂ ಸ್ಥಾನದ ಬೇಡಿಕೆ ಹೋಗಿ ಸಮುದಾಯವಾರು ಸಿಎಂ ಸ್ಥಾನದ ಬೇಡಿಕೆ ತನಕ ಬಂದು ನಿಂತಿದೆ. ಒಳ್ಳೆ ಸಲಹೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಸಲಹೆ ಇದೆ. ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಇದೆ. ಯಾಕೆಂದರೆ ಯಾವ ಬೆವರು ಸುರಿಸದೆ ಜೀವನ ಮಾಡೋದು ಅಂತಂದರೆ ಆ ಸ್ವಾಮಿಗಳು ನಮಗೆ ಎಂಥ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ನೋಡಿ, ಆ ಥರ ಇದೆಲ್ಲ ಎಷ್ಟಲ್ಲ ಅಂತ ಇದಕ್ಕೆ ಉತ್ತರ ಕೊಡಬೇಕು. ಆಗಿದ್ದ ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಇಷ್ಟೇ, ಆ ಥರ ತೀರ್ಮಾನ ಆಗಬೇಕು ಅಂತ ಬಂದಾಗ ಸನ್ನಿವೇಶ ಅವಾಗ ನೋಡ್ಕೊಳ್ಳೋಣ. ಈಗಿನ ಸಂದರ್ಭದಲ್ಲಿ ಆ ಥರ ಏನೂ ಇಲ್ಲ. ಏನಿಲ್ಲ, ಅವರವ್ರ ಅಭಿಪ್ರಾಯಗಳಷ್ಟೇ. ಯಾರೋ ಸಾರ್ವಜನಿಕರು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಇನ್ಯಾರೇ ಇರ್ಬೋದು, ಅವ್ರು ಏನಾದರೂ ಹೇಳ್ಕೊಳ್ಳಿ. ಆದರೆ ಅದು ಇವತ್ತಿನ ಪರಿಸ್ಥಿತಿಗೆ ಅದು ಸಂಪೂರ್ಣವಾಗಿ ಅಪ್ರಸ್ತುತ. ಏಕತ್ವ ಸಮಾವೇಶ ಮಾಡಿದ್ವಲ್ಲ, ಅದೇ ರಿಸಲ್ಟ್ ಬಂತಲ್ಲ. ಈ ಎಲೆಕ್ಷನ್ ರಿಸಲ್ಟ್ ಬಹಳ ಬಲಿಷ್ಠವಾಗಿ, ಅದೇ ಕಾರಣ ನಾವು ಒಗ್ಗೂಡಿಸಿ ನಾವು ಈ ಸಂವಿಧಾನ ರಕ್ಷಣೆ ಮಾಡಿದರೆ ಮಾತ್ರ ನಾವು ಉಳಿತೀವಿ ಅನ್ನೋ ದೃಷ್ಟಿಯಿಂದ ಒಂದು ಮೆಸೇಜ್ ಕೊಡ್ತೀವಿ. ಆದ್ದರಿಂದ ಅದು ಅನುಕೂಲ ಆಗಿದೆ. ಇದನ್ನು ಮುಂದೆ ನಾವು ಹೈಕಮಾಂಡ್ ಮುಂದೆ ಮಾತಾಡೋಣ, ಅದು ಹೈಕಮಾಂಡ್ಗೆ ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಸರಿಗ ದಲಿತರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಗೆ ಒತ್ತಾಯ? ಇದು ಮೊದಲಿನಿಂದ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಲದಿಂದ ಇದೇನು ಹೊಸದೇನಲ್ಲ. ಅದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಟ್ ಈಗ ಎಕ್ಸಿಸ್ಟಿಂಗ್ ಒಬ್ಬ ಮುಖ್ಯಮಂತ್ರಿ ಇರೋವಾಗ ಈ ಪ್ರಸ್ತಾಪಗಳು ಅಪ್ರಸ್ತುತ.